ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಎಪಿಸಿ ಅವರ ಪತ್ರಿಕೆ 3ನೇ ಅಧ್ಯಾಯ 4ನೇ ಅಧ್ಯಾಯ 3ನೇ ವಚನ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲು ಸಮಾಧಾನ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಸಕ್ತರಾಗಿದ್ದು ನಿಮ್ಮೆಲ್ಲರಿಗೆ ಒಂದೇ ದೇಹಕ್ಕೆ ಸೇರಿದವರಂತ ತಿಳ್ಕೊಳ್ರಿ. ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು. ಈಗ ನಮ್ಮ ಶಿರಸ್ಸು ಕ್ರಿಸ್ತನಾಗಿದ್ದಾನೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಲು ಒಬ್ಬರನ್ನೊಬ್ಬರು ಈರ್ಷ್ಯ, ದ್ವೇಷ, ಕೋಪ ಇವ್ಯಾವೂ ಬರಬಾರದು. ಆತ್ಮನಿಂದ ಉಂಟಾಗುವ ಸಮಾಧಾನ ಬಂಧವೆಂಬ ಕಟ್ಟಲ್ಪಡಬೇಕು. ಸಮಾಧಾನ ಬಂಧವಿಂದ ನಾವು ಕಟ್ಟಲ್ಪಟ್ಟವಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿ ಒಂದೇ ಮನಸ್ಸು ನಾವಿರಬೇಕು. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಬೇಕು. ನೆರೆಯವರನ್ನು ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾವು ಸಹಿಸಿಕೊಳ್ಳಬೇಕು. ದೇವರನ್ನು ಆರಾಧಿಸಬೇಕು. ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸುವ ಕ್ರಮದಲ್ಲಿ ನಾವು ಮುಂದೆ ಇರುವರಾಗಿರಬೇಕು. ದೇವರ ಸನ್ನಿಧಿಯನ್ನು ನಾವು ಹುಡುಕಬೇಕು. ಸಹವಾಸ ಹುಡುಕಬೇಕು. ಸಭೆಗಳಲ್ಲಿ ಸಹವಾಸ ಸಿಗುತ್ತದೆ. ಸಮಾಧಾನವೆಂಬ ಐಕ್ಯತೆ, ಸಮಾಧಾನವೆಂಬ ಬಂಧನೆ. ಯೇಸು ಕ್ರಿಸ್ತನು ಶಿಲುಬೆ ಹತ್ತಿ ರಕ್ತ ಸುರಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮಗೆ ಸಮಾಧಾನ ಬಂಧದಿಂದ ಕಟ್ಟಲ್ಪಟ್ಟಿದ್ದಾನೆ. ನಮ್ಮ ಕುಟುಂಬಗಳನ್ನು ಕಟ್ಟಿದ್ದಾನೆ. ನಮಗೆ ಪ್ರೀತಿ ತೋರಿಸಿದ್ದಾನೆ. ಆ ಪ್ರೀತಿ ಎಂಥದ್ದು ಅಂದರೆ, ನಾವು ಬಹು ವಿಶೇಷವಾಗಿ ಇಂದು ಮುಂದೆ ಎಂದಿಗೂ ನೋಡಲಿಲ್ಲದ ಪ್ರೀತಿ ನಮಗೆ ಕೊಟ್ಟಿದ್ದಾನೆ. ಆ ಪ್ರೀತಿ ಏನೆಂದರೆ, ಎಪಿಸಿ 3ನೇ ಅಧ್ಯಾಯ 20ನೇ ವಚನ. ಪ್ರೀತಿಯನ್ನು ತಿಳಿಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ಪ್ರೀತಿಯನ್ನು ತಿಳ್ಕೊಳ್ಳೋದ್ರಲ್ಲಿ ಪೂರ್ಣ ಶಕ್ತರಾಗಿರ್ಬೇಕಂತೆ. ಪೂರ್ಣ ಶಕ್ತರಾಗಿ ನಡ್ಕೊಳ್ಬೇಕಂತೆ. ಪೂರ್ಣ ಶಕ್ತರಾಗಿ ನಡ್ಕೊಳ್ಬೇಕು ಅಂದರೆ ನಾವು ಸಂಪೂರ್ಣವಾಗಿ ದೇವರ ಸ್ವರೂಪದಲ್ಲಿ ನಾವು ಬರಬೇಕು. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳ್ಕೋಬೇಕು. ಯೇಸು ಕ್ರಿಸ್ತನ ಮನಸ್ಸನ್ನು ನಾವು ಹೊಂದ್ಕೋಬೇಕು. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿಸಬೇಕು. ಪ್ರೀತಿಯನ್ನು ಪ್ರೀತಿಯಿಂದ ತಿಳ್ಕೊಳ್ಳುವುದು ಹೇಗೆ? ಯೇಸು ಕ್ರಿಸ್ತನು ರಕ್ತ ಸುರಿಸಿದಾಗ ಎಲ್ಲರೂ ಅವರನ್ನು ಶಿಲುಬೆ ಹಾಕಬೇಕು ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾಗ, ಮಕ್ಕಳೇ ನನ್ನ ಕೋಸ ಅಳಬೇಡ್ರಿ, ನಿಮ್ಮ ಕೋಸ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ತಂದೆಯವ್ರಿಗೋಸ್ಕರ, ನಿಮ್ಮ ತಾಯಿಯವ್ರಿಗೋಸ್ಕರ ಅಳಿರಿ. ಯಾಕೆಂದರೆ ಈ ಆತ್ಮವು ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಎಲ್ಲಿಗೆ ಸೇರುತ್ತೆ ಗೊತ್ತಾ? ಒಂದು ಪರಲೋಕ, ಇನ್ನೊಂದು ನರಕ. ಏಕೆ? ಯೇಸು ಕ್ರಿಸ್ತನಿಂದಲೇ ಮಾರ್ಗವು, ಸತ್ಯವೂ ಜೀವವೂ ಆಗಿದೆ. ಯೇಸು ಕ್ರಿಸ್ತನಿಂದಲೇ ನಮಗೆ ಪರಲೋಕ ಸಂಬಂಧ, ಸಮಾಧಾನ ಬಂಧವೆಂಬ ಪ್ರೀತಿಯಿಂದ ನಾವು ನಡ್ಕೊಳ್ಬೇಕು. ಹೇಗೆ ಸಮಾಧಾನ ಬಂಧದಿಂದ ಹೇಗೆ ಕಟ್ಕೊಳ್ಬೇಕು? ಹೇಗೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು? ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಹೇಗೆ ನಿವಸಿಸ್ತಾನೆ ಅನ್ನೋದರಲ್ಲಿ ಈ ಪಾಠವು ಬಹು ಉಪಯೋಗ ಪಡುತ್ತದೆ. ಪ್ರೀತಿ ಎತ್ತು ಕಮ್ಮಿ, ಉತ್ತರ ದಕ್ಷಿಣ. ಹೇಗೆ ಉತ್ತರ ದಕ್ಷಿಣ ಹೇಗಿದಾವೋ ಅವರ ಪ್ರೀತಿ ಅಷ್ಟು ನಮ್ಮ ಮೇಲಿದೆ ಅಂತೆ.
ಶಿಲುಬೆ ಹತ್ತಿದಾಗ ಶಿಲುಬೆಯಲ್ಲಿ ಸಮಾಪ್ತವಾಯಿತು ಅಂತಂದು ಹೇಳಿದ್ದಾನೆ. ಏನು ಸಮಾಪ್ತವಾಯಿತು? ನಾನು ಅವರನ್ನು ಪ್ರೀತಿಸಿದ್ದು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೇನೆ. ನನ್ನ ಪ್ರಾಣವು ಅವರಿಗೋಸ್ಕರ ಅವರ ಶಾಪಗಳನ್ನು ಪಾಪಗಳನ್ನು ನನ್ನ ಮೇಲೆ ಹೊತ್ಕೊಂಡಿದ್ದೀನಿ. ಅವರ ಶಾಪಗಳನ್ನು ಪಾಪಗಳನ್ನು ನನ್ನ ಭುಜದ ಮೇಲೆ ಹೊತ್ಕೊಂಡು ನಾನು ಅವರಿಗೋಸ್ಕರ ಶಿಲುಬೆ ಹತ್ತಿದ್ದೀನಿ. ಇದೇ ಪ್ರೀತಿಯಲ್ಲಿ ಇರೋ ಸಾರಾಂಶ. ಪೂರ್ಣ ಶಕ್ತರಾಗಿರ್ಬೇಕಂತೆ. ದೇವರನ್ನು ಆರಾಧಿಸುವುದರಲ್ಲಿ ಪೂರ್ಣ ಶಕ್ತರಾಗಿರ್ಬೇಕಂತೆ. ದೇವರ ಸಂಪೂರ್ಣತೆ ಮಟ್ಟಿಗೆ ಪರಿಪೂರ್ಣವಾಗಬೇಕಂತೆ. ದೇವರನ್ನು ಆರಾಧಿಸುವುದರಲ್ಲಿ ಎಷ್ಟು ಸಂಪೂರ್ಣತೆ ನಾವು ಹೊಂತೀವೋ, ಎಷ್ಟು ಪರಿಪೂರ್ಣತೆ ಹೊಂತೀವೋ, ದೇವರನ್ನು ಆರಾಧಿಸುವುದರಲ್ಲಿ ಮುಂದಿರಬೇಕು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಒಬ್ಬರನ್ನು ಒಬ್ಬರು ಐಕ್ಯತೆ ಕಾಪಾಡಿಕೊಳ್ಬೇಕು. ನೋಡ್ರಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು, ಪ್ರೀತಿಯಿಂದನೇ ಸಾಧ್ಯವಾಗುತ್ತೆ ಅದು. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಬೇಕು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ ಹೇಗೆ ಬರುತ್ತದೆ ನಮಗೆ? ಅವನ ಮನೆಗೆ ಹೋಗಲ್ಲ, ಅವನ ಹತ್ರ ಅವನಿಗೆ ನಾನು ಮಾತಾಡಲ್ಲ. ನನ್ನ ಕಂಠದಲ್ಲಿ ಪ್ರಾಣ ಇರೋವರೆಗೂ ಅವನ ಕೂಟ ಮಾತಾಡೋಂಗಿಲ್ಲ. ಏಕೆ? ಅವನು ಮೋಸ ಮಾಡಿದ್ದಾನೆ. ಆದರೆ ಸಹಿಸ್ಕೊಳ್ಬೇಕು, ಒಬ್ಬರನ್ನೊಬ್ಬರು ಸಹಿಸ್ಕೊಳ್ಬೇಕು. ಅವನು ನನ್ನ ಮನೆಗೆ ಬರಬಾರ್ದು, ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ಯಾರು ಅವನ ಕೂಟ ಮಾತಾಡಬಾರ್ದು. ಇದು ಸೈತಾನ ಸಹವಾಸ. ನೋಡ್ರಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಅವನು ಬಂಧಕಗಳಿಂದ ನಮ್ಮನ್ನು ಕಟ್ಟಲ್ಪಡ್ತಾನೆ. ಆ ಬಂಧಕಗಳು ಏನು ಮಾಡ್ತವೆ ಅಂದರೆ ನಮ್ಮ ಹತ್ರ ರೋಷ, ದ್ವೇಷ, ಅಹವು, ಎಲ್ಲ ಹಸಿಡೆತನ, ಕಚ್ಚಾಟ, ಗಂಗೋಳ ಇದೆಲ್ಲ ತರ್ತಾನೆ. ಬಂಧಕಗಳಲ್ಲಿ ನಿಮ್ಮನ್ನು ಸುತ್ತಕೊಂಡು ದೇವರ ಪ್ರೀತಿಗೆ ನಮ್ಮನ್ನು ಬಿಡೋದಿಲ್ಲ. ದೇವರ ಸಮಾಧಾನಕ್ಕೆ ನಮಗೆ ಬಿಡೋದಿಲ್ಲ. ಯಾವಾಗಲೂ ಅವನ ಹತ್ರ ಹೋಗಿ ಹೇಳಿದ್ದಾನೆ, ನಿಜವಾ ಈ ಹಣ್ಣನ್ನು ತಿಂದರೆ ನೀವು ಸಾಯೋದೇ ಇಲ್ಲ. ಏನು ಹೇಳ್ತೀಯ ನೀನು? ಈ ಹಣ್ಣು ತಿಂದರೆ ಸಾಯ್ತಿ ಅಂತ ದೇವರು ಹೇಳಿದ್ದಾರೆ. ಆದರೆ ನೀನು ಸಾಯುವುದಿಲ್ಲ. ಅದರಲ್ಲಿ ಒಂದು ಸೀಕ್ರೆಟ್ ಇದೆ ಗೊತ್ತಾ? ಈ ಹಣ್ಣು ತಿಂದರೆ ನೀನು ದೇವದೂತರ ಅಂತೆ ಆಗ್ತೀಯ. ಇವನು ದೇವದೂತನೇ. ಇವನು ಸೃಷ್ಟಿಸಿದವನು ಯೇಸು ಕ್ರಿಸ್ತವರ ಅಪ್ಪ ದೇವರೇ, ಯೆಹೋವ ದೇವರೇ ಇವನನ್ನು ಹುಟ್ಟಿಸಿದವನು. ಪರ್ಸನಲ್ ಸೆಕ್ಯೂರಿಟಿಯಾಗಿ ಇಟ್ಕೊಂಡ್ರ ಅವನೇನು ಮಾಡಿದ್ದಾನೆ? ಬಂದಿದ್ದೆ, ತಿರುಗುಬಾಟುತನ ಮಾಡಿದ್ದಾನೆ. ಅವನು ಎಷ್ಟು ಒಂದು ಒದ್ರೆ ಪರಲೋಕದಿಂದ ಬಂದು ಭೂಮಿನೆಲ್ಲ ಕೆಡಿಸ್ಬಿಟ್ಟಿದ್ದಾನೆ. ಇಲ್ಲೀಗ ಎಲ್ಲರನ್ನು ಕೆಡಿಸ್ತಿದ್ದಾನೆ. ಕೆಟ್ಟ ಸಹವಾಸ. ಪ್ರೀತಿಯನ್ನು ತಿಳ್ಕೊಳ್ಳಲು ನಾವು ಪ್ರೀತಿಯಿಂದ ತಿಳ್ಕೊಂಡಿದ್ದೀವ. ನೋಡ್ರಿ, ನಮಗೆ ಏನು ಸಿಗುತ್ತೆ ಅಂದರೆ, ಬಹುಮಾನ ಏನು ಸಿಗುತ್ತೆ ಅಂದರೆ, ನಾವು ಬೇಡುವಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಶಕ್ತನಾದ ದೇವರು ನಮಗೆ ಬೇಡುವಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿದ್ದು ನಮಗೆ ಕೊಡ್ತಾನಂತೆ. ಏನಂದರೆ, ಅವರ ಪ್ರೀತಿಯಲ್ಲಿ ಸೀಕ್ರೆಟ್ ಇದೆ. ಅವರ ಪ್ರೀತಿ ನಮ್ಮನ್ನು ಶಿಲುಬೆ ಹಾಕಿದ್ರು ನಮ್ಮನ್ನು ಏನಂತ ಹೇಳಿದ್ದಾರೆ ಗೊತ್ತಾ? ತಂದೆ, ಇವರನ್ನು ಕ್ಷಮಿಸು, ಇವರನ್ನು ಕ್ಷಮಿಸಪ್ಪ, ಇವರನ್ನು ಕ್ಷಮಿಸು ತಂದೆ. ಆ ಪ್ರೀತಿಯನ್ನು ನಾವು ತಿಳ್ಕೊಂಡಾಗ ನಾವು ಇನ್ನು ಎಂದಿಗೂ ಈ ಲೋಕದ ಸಹವಾಸ ಮಾಡುವುದಿಲ್ಲ. ಈ ಲೋಕದಿಂದ ನಾವು ದೂರ ಇರ್ತೀವಿ. ದೂರ ಇರ್ತೀವಿ ಅಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೋಸ್ಕರ ದೀರ್ಘದರ್ಶಿಯಿಂದ ಪ್ರಾರ್ಥನೆ ಮಾಡ್ತೀವಿ. ದೀರ್ಘದರ್ಶಿ ನಮಗೆ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಹಾಗೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಯಾಕೆ ಗೊತ್ತಾ? ಅವರು ನರಕಕ್ಕೆ ಹೋಗಬಾರ್ದು. ಅವರು ನಮ್ಮ ಸಲುವಾಗಿ ನಮ್ಮ ಕೂಟ ಪರಲೋಕಕ್ಕೆ ಬರಬೇಕು ಅಂತ ಆಶೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ರಕ್ಷಣೆ ಹೊಂದಿರ
ರಕ್ಷಣೆ ಹೊಂದ್ಕೊಳ್ರಿ. ರಕ್ಷಣೆ ಹೊಂದ್ಕೊಂಡ್ರೆ ನೀವು ಪರಲೋಕಕ್ಕೆ ಮಾರ್ಗ. ಯೇಸು ಕ್ರಿಸ್ತನಲ್ಲಿ ನಿಮ್ಮ ಮಾರ್ಗ ಪರಲೋಕವಿದೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ಸ್ತೋತ್ರ ಸ್ತೋತ್ರ. ಪ್ರೀತಿಯನ್ನು ತಿಳ್ಕೊಳ್ಳೋದ್ರಲ್ಲಿ ತಂದೆ ನಾವು ಬಹು ದಿನಗಳು ತಂದೆ ಕಳೆದು ಹೋಗ್ಬಿಟ್ಟಿದ್ದೇವೆ ತಂದೆ. ಅಪ್ಪ, ನಮಗೆ ಪ್ರೀತಿ, ನಿನ್ನ ಪ್ರೀತಿ ಸಿಲುವೆ ಮೇಲೆ ನಮ್ಮನ್ನು ಪ್ರೀತಿಸ್ತಾ ಇದೆಯಾ. ಸಿಲುವೆ ಮೇಲೆ ರಕ್ತ ಸುರಿಸುತ್ತಿದೆಯಾ. ಸಿಲುವೆ ಮೇಲೆ ನಮ್ಮನ್ನು ಜ್ಞಾಪಕ ಮಾಡ್ಕೊತಿದೆಯಾ. ಅಪ್ಪ, ನಮ್ಮನ್ನು ಕ್ಷಮಿಸು ಅಂತ ಹೇಳ್ತಾ ಇದೆಯಾ. ತಂದೆ, ನಿನಗೆ ಸ್ತೋತ್ರ ಸ್ತೋತ್ರ. ನಮ್ಮ ಪಾಪಗಳೆಲ್ಲ ನಿಮ್ಮ ಮೇಲೆ ಭಾರ ಬಿದ್ದರು ನೀನು ನಮ್ಮನ್ನು ಕ್ಷಮಿಸ್ತಾ ಇದೆಯಾ. ತಂದೆ, ನಿಮ್ಮ ಪ್ರೀತಿಯನ್ನು ನಾವು ಇಂದಿನ ದಿವಸ ಸ್ವಲ್ಪ ತಿಳ್ಕೊಂಡಿದ್ದೀವಪ್ಪ. ನಿಮ್ಮ ಪ್ರೀತಿಯಲ್ಲಿ ತಂದೆ ಸಮಾಧಾನ ಬಂಧದಿಂದ ನಾವು ಕಟ್ಟಲ್ಪಡ್ತೀವಿ ತಂದೆ. ನಿಮ್ಮ ಪ್ರೀತಿಯಿಂದ ನಮ್ಮ ಕುಟುಂಬಗಳು ಕಟ್ಟಲ್ಪಡ್ತವೆ ತಂದೆ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಜ್ಞಾಪಕ ಮಾಡ್ಕೊತೀಯ ತಂದೆ. ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಮಗೆ ಸಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ